ಶ್ರೀ ಭಗವಾನುವಾಚ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಅರ್ಜುನ, ಜ್ಞಾನಗಳಲ್ಲೂ ಅತೀ ಉತ್ತಮವಾದ ಜ್ಞಾನ ಪರಮಜ್ಞಾನವನ್ನು ನಾನು ಮತ್ತೂ ಹೇಳುವೆ. ಇದನ್ನು ತಿಳಿದ ಎಲ್ಲಾ ಮುನಿಜನಗಳು ಈ ಸಂಸಾರದಿಂದ ವಿಮುಕ್ತರಾಗಿ ಪರಮಸಿದ್ಧಿಯನ್ನು ಪಡೆದಿರುವರು. ಈ ಸಿದ್ಧಿಯ ನಂತರ ಪಡೆಯುವುದೆಂಬುದೊಂದೂ ಇರುವುದಿಲ್ಲ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಂತಿ ಚ. ಈ ಜ್ಞಾನವನ್ನು ಉಪಾಶ್ರಿತ್ಯ, ಈ ಜ್ಞಾನವನ್ನು ತುಂಬಾ ನಿಕಟವಾಗಿ ಆಶ್ರಯಿಸಿ ಅದರಂತೆ ನಡವಳಿಕೆ ಇಟ್ಟುಕೊಂಡು ನನ್ನ ಸ್ವರೂಪವನ್ನು ನಡೆದುಕೊಂಡ ಭಕ್ತರು ಸೃಷ್ಟಿಯ ಆದಿಯಲ್ಲಿ ಮತ್ತೆ ಜನ್ಮಿಸಲಾರರು ಮತ್ತು ಪ್ರಳಯ ಕಾಲದಲ್ಲಿ ಎಂದರೆ ಶರೀರಾಂತ್ಯದ ವೇಳೆಯಲ್ಲಿ ವ್ಯಾಕುಲರಾಗುವುದಿಲ್ಲ. ಏಕೆಂದರೆ ಮಹಾಪುರುಷನ ಶರೀರದ ಕೊನೆ ಅವನು ಸ್ವರೂಪವನ್ನು ಪಡೆದಾಗಲೇ ಆಗಿರುವುದು. ಅನಂತರ ಆ ಶರೀರವಿದ್ದರೂ ಅದು ಒಂದು ಮನೆಯಂತಿರುವುದು. ಪುನರ್ಜನ್ಮಕ್ಕೆ ಎಡೆಯೇ ಇಲ್ಲ. ಜನರು ಜನ್ಮ ತಾಳುವ ಸ್ಥಾನವನ್ನು ಕುರಿತು ಶ್ರೀಕೃಷ್ಣನು ಹೇಳುವನು, ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಎಲೆ ಅರ್ಜುನ, ನನ್ನ ಮಹದ್ಬ್ರಹ್ಮ ಅರ್ಥಾತ್ ಅಷ್ಟದ ಮೂಲ ಪ್ರಕೃತಿ ಸಮಸ್ತ ಭೂತಗಳಿಗೆ ಯೋನಿಯಾಗಿದೆ. ಅದರಲ್ಲಿ ನಾನು ಚೈತನ್ಯ ರೂಪದ ಬೀಜವನ್ನು ಸ್ಥಾಪಿಸುವೆ. ಆ ಜಡಚೇತನಗಳ ಸಂಯೋಗದಿಂದ ಎಲ್ಲಾ ಭೂತಗಳ ಉತ್ಪತ್ತಿಯಾಗುವುದು. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಕೌಂತೇಯ, ಎಲ್ಲ ಯೋನಿಗಳಲ್ಲಿ ಎಷ್ಟು ಶರೀರಗಳು ಉತ್ಪತ್ತಿಯಾಗುವವೋ ಅವೆಲ್ಲಕ್ಕೂ ಯೋನಿ ಗರ್ಭಧರಿಸುವ ಮಾತೆ ಅಷ್ಟಭೇದಗಳುಳ್ಳ ಮೂಲ ಪ್ರಕೃತಿ ಮತ್ತು ಬೀಜಗಳನ್ನು ಸ್ಥಾಪನೆ ಮಾಡುವ ನಾನೇ ತಂದೆ. ಬೇರೆ ಯಾವ ತಂದೆ ತಾಯಿಗಳೂ ಇಲ್ಲ. ಜಡಚೇತನಗಳ ಸಂಯೋಗ ಎಲ್ಲಿಯವರೆಗೆ ನಡೆಯುತ್ತಿರುವುದೋ ಜನ್ಮಗಳು ಉಂಟಾಗುತ್ತಲೇ ಇರುವು. ಯಾವುದಾದರೊಂದು ನಿಮಿತ್ತ ಆಗುತ್ತಲೇ ಇರುವುದು. ಚೇತನವುಳ್ಳ ಆತ್ಮವು ಜಡ ಪ್ರಕೃತಿಯಲ್ಲಿ ಹೇಗೆ ತಾನೇ ಬಂಧಿತವಾಗುವುದು ಎಂಬುದಕ್ಕೆ ಹೇಳುವನು, ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಮಹಾಬಾಹು ಅರ್ಜುನ, ಸತ್ವಗುಣ, ರಜೋಗುಣ, ತಮೋಗುಣ ಎಂಬೀ ಪ್ರಕೃತಿಯಿಂದ ಜನಿಸುವ ಮೂರು ಗುಣಗಳೇ ಈ ಅವಿನಾಶಿಯಾದ ಜೀವಾತ್ಮನನ್ನು ಶರೀರದೊಂದಿಗೆ ಬಂಧಿಸುವು. ಯಾವ ರೀತಿ? ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ನಿಷ್ಪಾಪನಾದ ಅರ್ಜುನ, ಈ ಮೂರು ಗುಣಗಳಲ್ಲಿ ಪ್ರವೇಶ ಮಾಡುವ ನಿರ್ವಿಕಾರವಾದ ಸತ್ವಗುಣವು ನಿರ್ಮಲತ್ವಾತ್ ನಿರ್ಮಲವಾದುದರಿಂದ ಸುಖ ಮತ್ತು ಜ್ಞಾನದ ಆಸಕ್ತಿಯಿಂದ ಆತ್ಮವನ್ನು ಶರೀರದೊಂದಿಗೆ ಬಂಧಿಸುವುದು.
ಸತ್ವಗುಣವು ಬಂಧನವೇ, ಅಂತರವಿಷ್ಟೇ. ಸುಖವಿರುವುದು ಏಕಮಾತ್ರ ಪರಮಾತ್ಮನಲ್ಲಿ, ಜ್ಞಾನವು ಸಾಕ್ಷಾತ್ಕಾರದಲ್ಲಿ. ಸತ್ವಗುಣವುಳ್ಳವನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವವರೆಗೆ ಬಂಧನವಿರುವುದು. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನಂ. ಹೇ ಅರ್ಜುನ, ರಾಗದ ಜೀವಂತ ಪ್ರತೀಕ ರಜೋಗುಣ. ಇದನ್ನು ನೀನು ಕರ್ಮಸಂಗೇನ, ಕಾಮನೆ ಮತ್ತು ಆಸಕ್ತಿಗಳ ಕೂಡಾಟದಿಂದ ಉತ್ಪನ್ನವಾದುವೆಂದು ತಿಳಿ. ಅದು ಜೀವಾತ್ಮನನ್ನು ಕರ್ಮ ಮತ್ತು ಅದರ ಫಲದೊಂದಿಗೆ ಬಂಧಿಸುವುದು. ಅದು ಕರ್ಮದಲ್ಲಿ ಪ್ರವೃತ್ತಿಯನ್ನು ನೀಡುವುದು. ತಮಸ್ತ್ವಂ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಅರ್ಜುನ, ಸಮಸ್ತ ದೇಹದಾರಿಗಳಿಗೂ ಮೋಹಕವಾಗಿರುವ ತಮೋಗುಣವು ಅಜ್ಞಾನದಿಂದ ಹುಟ್ಟುವುದೆಂದು ತಿಳಿ. ಅದು ಈ ಆತ್ಮನನ್ನು ಪ್ರಮಾದಕ್ಕೆ, ಅಂದರೆ ವ್ಯರ್ಥವಾದ ಪ್ರಯತ್ನಕ್ಕೆ, ಆಲಸ್ಯ, ನಿದ್ರೆ ಇವುಗಳ ಮುಖಾಂತರ ಬಂಧಿಸುವುದು. ನಿದ್ದೆ ಎಂದರೆ ತಮೋಗುಣವುಳ್ಳವನು ಹೆಚ್ಚಾಗಿ ನಿದ್ರಿಸುವನೆಂದಲ್ಲ, ಶರೀರವು ನಿದ್ರಿಸುವುದು ಹಾಗೆಂದಲ್ಲ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಈ ಜಗತ್ತೆಂಬುದೇ ರಾತ್ರಿ. ತಮೋಗುಣವುಳ್ಳ ವ್ಯಕ್ತಿಯು ಈ ಜಗತ್ತೆಂಬ ರಾತ್ರಿಯಲ್ಲಿ ಅಹರ್ನಿಶಿ ತೊಡಗಿಕೊಂಡಿರುವನು. ಪ್ರಕಾಶ ಸ್ವರೂಪದ ಕಡೆಗೆ ಆತನು ಅಚೇತನನಾಗಿರುವನು. ಇದೇ ತಮೋಗುಣಿಯ ನಿದ್ದೆ. ಇದರಲ್ಲಿ ಸಿಕ್ಕಿಕೊಂಡವನು ಯಾವಾಗಲೂ ಮಲಗುವನು. ಈಗ 3 ಗುಣಗಳ ಬಂಧನದ ಸಾಮೂಹಿಕ ಸ್ವರೂಪವೇನೆಂಬುದನ್ನು ಹೇಳುವನು. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಗುಣವು ಸುಖದಲ್ಲಿ ತೊಡಗಿಸುವುದು, ಶಾಶ್ವತ ಪರಮಸುಖದ ಧಾರೆಯಲ್ಲಿ ತಿಳಿಸುವುದು. ರಜೋಗುಣವು ಕರ್ಮದಲ್ಲಿ ತೊಡಗಿಸುವುದು, ತಮೋಗುಣವು ಜ್ಞಾನವನ್ನು ಆವರಿಸಿಕೊಂಡು ಪ್ರಮಾದದಲ್ಲಿ, ಅಂದರೆ ಅಂತಃಕರಣಗಳ ವ್ಯರ್ಥ ಚೇಷ್ಟೆಯಲ್ಲಿ ತೊಡಗಿಸುವುದು. ಗುಣಗಳು ಒಂದೇ ಸ್ಥಾನದಲ್ಲಿ, ಒಂದೇ ಹೃದಯದಲ್ಲಿದ್ದು ಬೇರೆ ಬೇರೆಯಾಗಿ ಹೇಗೆ ತಾನೇ ವಿಭಕ್ತವಾಗುವುದು? ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ರಜೋಗುಣ ತಮೋಗುಣಗಳನ್ನು ಮೆಟ್ಟಿ ಸತ್ವಗುಣವು ಮೇಲೆ ಇರುವುದು. ಸತ್ವಗುಣ ತಮೋಗುಣಗಳನ್ನು ಮೆಟ್ಟಿ ರಜೋಗುಣವು ಎದ್ದು ನಿಲ್ಲುವುದು. ಇದೇ ರೀತಿ ರಜೋಗುಣ ಸತ್ವಗುಣಗಳನ್ನು ತಿಳಿದು ತಮೋಗುಣವು ಮೇಲಾಗುವುದು. ಈಗ ಪ್ರಶ್ನೆ ಏನೆಂದರೆ, ಯಾವಾಗ ಯಾವ ಯಾವ ಗುಣಗಳು ಮೇಲಾಗುವುದು ಎಂಬುದನ್ನು ತಿಳಿಯುವುದು ಹೇಗೆ? ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಯಾವ ಕಾಲದಲ್ಲಿ ಈ ಶರೀರ ಮತ್ತು ಅಂತಃಕರಣಗಳಲ್ಲಿಯೂ ಸಂಪೂರ್ಣ ಇಂದ್ರಿಯಗಳಲ್ಲಿಯೂ ಪರಮಾತ್ಮ ಪ್ರಕಾಶ ಮತ್ತು ಬೋಧಶಕ್ತಿ ಹುಟ್ಟುವುದೋ ಆಗ ಸತ್ವಗುಣವು ಮೇಲಾಗಿದೆ ಎಂದು ತಿಳಿಯಬೇಕು. ಹಾಗೆ ಲೋಭ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಃ ಸ್ಪೃಹಾ ರಜಸ್ಯೇತಾನಿ ಜಾಯಂತೆ
ವಿವೃದ್ಧೇ ಭರತರ್ಷಭ. ಹೇ ಅರ್ಜುನ, ರಜೋಗುಣವು ಮೇಲಾಗಿರುವಾಗ ಲೋಭ, ಕಾರ್ಯದಲ್ಲಿ ಪ್ರವೃತ್ತನಾಗುವ ಯತ್ನ, ಕರ್ಮಗಳ ಆರಂಭ, ಅಶಾಂತಿ ಅರ್ಥಾತ್ ಮನಸ್ಸಿನಲ್ಲಿ ಚಂಚಲತೆ, ವಿಷಯ ಭೋಗಗಳ ಆಸೆ ಇವೆಲ್ಲವೂ ಉಂಟಾಗುವುದು. ತಮೋಗುಣವು ಹೆಚ್ಚಿದಾಗ ಏನಾಗುವುದು? ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಅರ್ಜುನ, ತಮೋಗುಣವು ಹೆಚ್ಚಾದಾಗ ಅಪ್ರಕಾಶ ಅಂದರೆ ಪ್ರಕಾಶ ಎಂಬುದು ಪರಮಾತ್ಮನ ದ್ಯೋತಕ, ಈಶ್ವರೀಯ ಪ್ರಕಾಶದ ಕಡೆಗೆ ಮುನ್ನಡೆಯುವ ಸ್ವಭಾವವು ಕುಗ್ಗಿ ಹೋಗುವಿಕೆ. ಕಾರ್ಯಂ ಕರ್ಮ, ಯಾವುದು ಮಾಡಬೇಕಾದ ಕರ್ಮವೋ ಅದರಲ್ಲಿ ಅಪ್ರವೃತ್ತಿ, ಅಂತಃಕರಣದಲ್ಲಿ ವ್ಯರ್ಥ ಪ್ರಯತ್ನ ಮಾಡುವ ಪ್ರವಾಹ, ಪ್ರಪಂಚಕ್ಕೆ ಮರುಳಾಗುವ ಪ್ರವೃತ್ತಿ ಇವೆಲ್ಲವೂ ಹೆಚ್ಚಾಗುವುದು. ಈ ಗುಣಗಳನ್ನು ತಿಳಿದುದರಿಂದ ಲಾಭವೇನು? ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದ ವೃದ್ಧಿಕಾಲದಲ್ಲಿ ಮರಣವನ್ನು ಹೊಂದುವ, ಶರೀರವನ್ನು ತ್ಯಜಿಸುವ ಜೀವಾತ್ಮನು ಉತ್ತಮ ಕರ್ಮ ಮಾಡಿದವರ ದಿವ್ಯಲೋಕವನ್ನು ಸೇರುವನು. ಹಾಗೆಯೇ ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜೋಗುಣವು ಹೆಚ್ಚಿದಾಗ ಸಾವನ್ನಪ್ಪಿದವನು ಕರ್ಮದಲ್ಲಿ ಆಸಕ್ತಿಯುಳ್ಳ ಜನರಲ್ಲಿ ಜನ್ಮ ತಾಳುವನು. ಹಾಗೂ ತಮೋಗುಣದ ವೃದ್ಧಿಯಲ್ಲಿ ಸಾವಿಗೀಡಾದವನು ಮೂಢ ಜನರ ನಡುವೆ ಜನ್ಮವೆತ್ತುವನು. ಇದರಲ್ಲಿ ಕ್ರಿಮಿ, ಕೀಟ, ಹುಳು, ಉಪ್ಪಟೆಗಳವರೆಗೆ ಯಾವ ಯೋನಿಯಲ್ಲಾದರೂ ಹುಟ್ಟಬಹುದು. ಆದ್ದರಿಂದ ಗುಣಗಳಲ್ಲೂ ಸಾತ್ವಿಕ ಗುಣವುಳ್ಳವನಾದರೆ ಉತ್ತಮ. ಪ್ರಕೃತಿಯ ಈ ಬ್ಯಾಂಕು ನೀವು ಸಂಪಾದಿಸಿರುವ ಗುಣಗಳನ್ನು ಮರಣಾನಂತರ ನಿಮಗೆ ಸುರಕ್ಷಿತವಾಗಿ ಹಿಂತಿರುಗಿಸುವುದು. ಇದರ ಪರಿಣಾಮವೇನು ನೋಡೋಣ. ಕರ್ಮಣಃ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸಾತ್ವಿಕ ಕರ್ಮಗಳ ಫಲ ಸಾತ್ವಿಕ, ನಿರ್ಮಲವಾದ ಸುಖ, ಜ್ಞಾನ ವೈರಾಗ್ಯಾದಿಗಳು ಎಂದು ಹೇಳಿದೆ. ರಜೋಗುಣದ ಕರ್ಮಫಲ ದುಃಖ ಮತ್ತು ತಮೋಗುಣದ ಕರ್ಮಫಲ ಅಜ್ಞಾನ. ಹಾಗೂ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ಜ್ಞಾನವು ಜನಿಸುವುದು, ಅಂದರೆ ಈಶ್ವರೀಯ ಅನುಭೂತಿಯ ಹೆಸರು ಜ್ಞಾನ. ಈಶ್ವರೀಯ ಅನುಭೂತಿಯು ಪ್ರವಹಿಸುವುದು. ರಜೋಗುಣದಿಂದ ನಿಸ್ಸಂಶಯವಾಗಿ ಲೋಭವು ಹುಟ್ಟುವುದು. ತಮೋಗುಣದಿಂದ ಅನರ್ಥ, ಮೋಹ, ಆಲಸ್ಯಗಳು ಹುಟ್ಟುವು. ಹೀಗೆ ಹುಟ್ಟಿ ಅವು ನಮಗೆ ಯಾವ ಗತಿಯನ್ನು ಕೊಡುವುದು? ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸಾಃ. ಸತ್ವಗುಣದಲ್ಲಿರುವವನು ಮೇಲೆ ಮೇಲೆ ಹೋಗುವನು. ಊರ್ಧ್ವ ಮೂಲಂ, ಆ ಮೂಲ ಪರಮಾತ್ಮನ ಕಡೆಗೆ ಪ್ರವಾಹಿತನಾಗುವನು. ನಿರ್ಮಲ ಲೋಕಗಳನ್ನು ಸೇರುವನು. ರಜೋಗುಣದಲ್ಲಿರುವ ರಾಜಸರು ಮಧ್ಯಮ ಶ್ರೇಣಿಯವರಾಗುವರು.
ಅವರ ಬಳಿ ಸಾತ್ವಿಕವಾದ ವಿವೇಕ ವಿಚಾರಗಳೂ ಇರುವುದಿಲ್ಲ, ಹೀನ ಬುದ್ಧಿಯೂ ಇರುವುದಿಲ್ಲವಾದ್ದರಿಂದ ಅವರು ಕ್ರಿಮಿಕೀಟಗಳ ಯೋನಿಯನ್ನು ಸೇರಲಾರರು. ಆದರೆ ಪುನರ್ಜನ್ಮವನ್ನು ಪಡೆಯುವುದು ದಿಟ. ಹಾಗೂ ನಿಂದನೀಯವಾದ ತಮೋಗುಣಗಳಲ್ಲಿ ಪ್ರವೃತ್ತರಾದವರು ಅಧೋಗತಿ, ತೀರಾ ಕೀಳುಗತಿ, ಪಶು ಪಕ್ಷಿ ಕ್ರಿಮಿಕೀಟಾದಿ ಯೋನಿಗಳನ್ನು ಸೇರುವರು. ಆದ್ದರಿಂದ 3 ಗುಣಗಳು ಒಂದಲ್ಲ ಒಂದು ರೀತಿ ಯೋನಿಗೇ ಕಾರಣವಾದುವು. ಯಾರು ಈ ತ್ರಿಗುಣಗಳನ್ನು ಮೀರಿ ಮಿಕ್ಕಿ ಹೋಗುವರೋ ಅವರು ಜನನ ಮರಣಗಳ ಸುಳಿಯಿಂದ ತಪ್ಪಿಸಿಕೊಳ್ಳುವರು ಹಾಗೂ ನನ್ನ ಸ್ವರೂಪವನ್ನು ಹೊಂದುವರು. ಅದನ್ನೇ ಹೇಳುವನು, ನಾನ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಯಾವ ಕಾಲದಲ್ಲಿ ದ್ರಷ್ಟನಾದ ಆತ್ಮನು ತ್ರಿಗುಣಗಳಿಗತಿರಿಕ್ತವಾಗಿ ಬೇರಾರನ್ನೂ ಕರ್ತೃವಾಗಿ ನೋಡುವುದಿಲ್ಲವೋ ಹಾಗೂ ತ್ರಿಗುಣಗಳಿಗೂ ಅತ್ಯಂತ ಆಚೆಗೆ ಇರುವಾತನು ಪರಮತತ್ವ ಎಂದು ವೇತ್ತಿ ತಿಳಿದುಕೊಳ್ಳುವನು. ಆಗ ಆ ಪುರುಷನು ನನ್ನ ಸ್ವರೂಪವನ್ನು ಹೊಂದುವನು. ಗುಣಗಳು ಗುಣಗಳಲ್ಲಿಯೇ ವರ್ತಿಸುವುದು ಬೌದ್ಧಿಕವಾದ ಮಾನ್ಯತೆಯಲ್ಲ. ಸಾಧನೆ ಮಾಡುತ್ತಾ ಮಾಡುತ್ತಾ ಆ ಪರಮದೊಂದಿಗೆ ಅನುಭೂತಿಯುಂಟಾಗುವ ಒಂದು ಅವಸ್ಥೆ ವಿಶೇಷ. ಅದರಲ್ಲಿ ಗುಣಗಳಲ್ಲದೆ ಬೇರಾವ ಕರ್ತನೂ ಕಾಣುವುದಿಲ್ಲ. ಆ ಸಮಯದಲ್ಲಿ ಪುರುಷನು ತ್ರಿಗುಣಗಳನ್ನು ಮೀರಿ ಹೋಗುವನು. ಇದೊಂದು ಕಲ್ಪಿತವಾದ ಧಾರಣೆಯಲ್ಲ. ಇದರ ಬಗ್ಗೆಯೇ ಶ್ರೀಕೃಷ್ಣನು ಮುಂದೆ ಹೇಳುವನು, ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ಪುರುಷನು ಈ ಸ್ಥೂಲ ಶರೀರಕ್ಕೆ ಉತ್ಪತ್ತಿ ನೀಡುವ ಕಾರಣರೂಪವಾದ 3 ಗುಣಗಳಿಂದ ಅತೀತನಾಗಿ ಜನ್ಮ ಮೃತ್ಯು ಜರಾವಸ್ಥೆಗಳೆಂಬ ನಾನಾ ದುಃಖಗಳಿಂದ ವಿಮುಕ್ತನಾಗಿ ಅಮೃತ ತತ್ವವನ್ನು ಸೇವಿಸುವನು. ಇದಕ್ಕೆ ಅರ್ಜುನನು ಪ್ರಶ್ನಿಸುವನು. ಅರ್ಜುನ ಉವಾಚ, कैर्लिङ्गैस्त्रीन् गुणानेता अतीतो भवति प्रभो किमाचारः कथं चैतान् स्त्रीन् गुणानतिवर्तते. ಪ್ರಭು, ಈ 3 ಗುಣಗಳಿಂದ ಅತೀತನಾದ ಪುರುಷನ ಲಕ್ಷಣಗಳಾವುವು? ಇವನ ಆಚರಣೆಗಳು ಹೇಗಿರುವು? ಹಾಗೂ ಮನುಷ್ಯನು ಯಾವ ಉಪಾಯದಿಂದ 3 ಗುಣಗಳಿಗೆ ಅತೀತನಾಗಿ ಹೋಗುವನು? ಶ್ರೀ ಭಗವಾನುವಾಚ, ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಅರ್ಜುನನು ಮೇಲೆ ಕೇಳಿದ 3 ಪ್ರಶ್ನೆಗಳಿಗೂ ಉತ್ತರ ನೀಡುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಯಾವ ಪುರುಷನು ಸತ್ವಗುಣದ ಕಾರ್ಯರೂಪವಾದ ಈಶ್ವರೀಯ ಪ್ರಕಾಶ, ರಜೋಗುಣದ ಕಾರ್ಯರೂಪವಾದ ಪ್ರಕೃತಿ ಮತ್ತು ತಮೋಗುಣದ ಕಾರ್ಯರೂಪವಾದ ಮೋಹ ಇವುಗಳನ್ನು ಒದಗಿ ಬಂದಾಗ ಕೆಟ್ಟದೆಂದು ಭಾವಿಸುವುದಿಲ್ಲ. ಒಂದು ವೇಳೆ ಅವು ಬಿಟ್ಟು ಹೋದ ಮೇಲೆ ಅದನ್ನು ಅಳಿಸುವುದೂ ಇಲ್ಲ. ಹಾಗೂ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ.
ಯಾವಾತನು ಈ ರೀತಿ ಉದಾಸೀನನಂತೆ ಇದ್ದು ಗುಣಗಳ ಮೂಲಕ ವಿಚಲಿತನಾಗದೆ ಗುಣಗಳು ಗುಣಗಳಲ್ಲಿ ವರ್ತಿಸುವು ಎಂದು ಯಥಾರ್ಥವಾಗಿ ತಿಳಿದು ಆ ಸ್ಥಿತಿಯಿಂದ ತಾನೇನೂ ವಿಚಲಿತನಾಗುವುದಿಲ್ಲವೋ ಆಗ ಆತನು ಆ ಗುಣಗಳಿಗೆ ಅತೀತನಾಗುವನು. ಸಮದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯಪ್ರಿಯಾ ಪ್ರಿಯೋ ಧೀರಸ್ ತುಲ್ಯನಿಂದಾತ್ಮ ಸಂಸ್ತುತಿಃ. ಯಾವಾತನು ನಿರಂತರವೂ ಸ್ವಯಂನಲ್ಲಿ ಎಂದರೆ ಆತ್ಮಭಾವದಲ್ಲಿದ್ದು ಸುಖ ದುಃಖಗಳಲ್ಲಿ ಸಮ ಪ್ರವೃತ್ತಿಯುಳ್ಳವನಾಗಿ ಕಲ್ಲು ಮಣ್ಣು ಕಾಂಚನಗಳಲ್ಲಿಯೂ ಸಮಾನ ಭಾವದಿಂದಿದ್ದು ಧೈರ್ಯಶಾಲಿಯೂ ಪ್ರಿಯಾಪ್ರಿಯಗಳಲ್ಲಿ ಒಂದೇ ಸಮನಾಗಿದ್ದು ತನ್ನ ನಿಂದೆ ಸ್ತುತಿಗಳಲ್ಲೂ ಹಿಗ್ಗದೆ ಕುಗ್ಗದೆ ಮತ್ತು ಮಾನಾಪಮಾನಯೋಸ್ತುಲ್ಯಸ್ ತುಲ್ಯೋ ಮಿತ್ರಾರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಮಾನಾಪಮಾನಗಳಲ್ಲಿ ಸಮಾನಾಗಿದ್ದು ಶತ್ರು ಮಿತ್ರರೆಂಬ ಭೇದ ಕಾಣದೆ ಎಲ್ಲ ಆರಂಭಗಳನ್ನು ಪರಿತ್ಯಜಿಸಿದವನಾಗಿರುವ ಪುರುಷನು ಗುಣಾತೀತನೆನಿಸುವನು. 22ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ಗುಣಾತೀತನ ಲಕ್ಷಣಗಳನ್ನು ಕುರಿತು ಮತ್ತು ಆತನ ಆಚರಣೆಗಳ ಬಗ್ಗೆ ಆತನೆಂದೂ ಚಂಚಲನಾಗುವುದಿಲ್ಲ. ಗುಣಗಳ ಮೂಲಕ ಆತನನ್ನು ತಬ್ಬಿಬ್ಬು ಮಾಡಲಾಗದು, ಅವನೆಂದೂ ಸ್ಥಿರನಾಗಿರುವನು ಎಂದು ಹೇಳುತ್ತಾ ಬಂದು ಈಗ ಆ ಗುಣಗಳಿಂದ ಅತೀತನಾಗುವ ಬಗ್ಗೆ ಹೇಗೆಂದು ಹೇಳುವನು. ಮಾಂ ಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವ ಪುರುಷನು ಅವ್ಯಭಿಚಾರಿಣಿ ಭಕ್ತಿಯ ಮೂಲಕ ಅಂದರೆ ನನ್ನನ್ನು ಬಿಟ್ಟು ಇತರ ಯಾವ ಸಾಂಸಾರಿಕ ಸ್ಮರಣೆಗಳ ಗೋಜಿಗೂ ಹೋಗದೆ ಯೋಗದಿಂದ ಅಂದರೆ ನಿಯತ ಮಾರ್ಗದಲ್ಲಿ ನಡೆಯುತ್ತಾ ನನ್ನನ್ನು ಆರಾಧಿಸುವನೋ ಆತನು ಈ ತ್ರಿಗುಣಗಳನ್ನೂ ಸರ್ವದಾ ದಾಟಿ ಪರಬ್ರಹ್ಮದೊಂದಿಗೆ ಐಕ್ಯನಾಗಲು ಯೋಗ್ಯನಾಗುವನು. ಅದರ ಹೆಸರೇ ಕಲ್ಪ. ಬ್ರಹ್ಮದೊಂದಿಗೆ ಏಕೀಭವಿಸುವುದೇ ವಾಸ್ತವಿಕ ಕಲ್ಪ. ಅನನ್ಯ ಭಾವದಿಂದ ನಿಯತ ಕರ್ಮಾಚರಣೆ ಮಾಡಿದ ಹೊರತು ಯಾರೂ ಗುಣದಿಂದ ಅತೀತನಾಗಿ ಹೋಗಲಾರನು. ಕಡೆಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ನಿರ್ಣಯಿಸಿ ಹೇಳುವನು. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಎಲೆ ಅರ್ಜುನ, ಆ ಅವಿನಾಶಿ ಬ್ರಹ್ಮನ ಅಮೃತದ ಶಾಶ್ವತ ಧರ್ಮದ ಆ ಅಖಂಡ ಏಕರಸ ಆನಂದದ ಆಶ್ರಯ ನಾನೇ. ಅರ್ಥಾತ್ ಪರಮಾತ್ಮನಲ್ಲಿ ನೆಲೆಸಿರುವ ಸದ್ಗುರುವೇ ಈ ಎಲ್ಲಕ್ಕೂ ಆಶ್ರಯನು. ಕೃಷ್ಣನು ಓರ್ವ ಯೋಗೇಶ್ವರನು. ಈಗ ನಿಮಗೆ ಅವ್ಯಕ್ತನೂ ಅವಿನಾಶಿಯೂ ಬ್ರಹ್ಮನೂ ಶಾಶ್ವತ ಧರ್ಮನೂ ಅಖಂಡನೂ ಏಕರಸ ಆನಂದನೂ ಆದ ಪರಮಾತ್ಮನ ಸ್ಥಿತಿ ಉಂಟಾಗಬೇಕೆಂಬ ಅವಶ್ಯಕತೆ ಇದ್ದಲ್ಲಿ ತತ್ವದಲ್ಲಿ ಸುಸಿತ್ತನಾದ ಅವ್ಯಕ್ತ ಸ್ವರೂಪದಲ್ಲಿ ನೆಲೆಸಿರುವ ಮಹಾಪುರುಷನಿಗೆ ಶರಣಾಗಬೇಕು. ಇವರ ಮುಖಾಂತರ ಮಾತ್ರ ಇದು ಸಾಧ್ಯ. ನಿಷ್ಕರ್ಷೆ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿದುದು, ಎಲೆ ಅರ್ಜುನ, ಜ್ಞಾನದಲ್ಲೂ ಅತ್ಯುತ್ತಮವಾದ ಪರಮಜ್ಞಾನ, ಯಾವ ಜ್ಞಾನವನ್ನು ಅರಿತು ಮುನಿಜನರು ಉಪಾಸನೆಯ ಮೂಲಕ ನನ್ನ ಸ್ವರೂಪವನ್ನು ಸೇರುವರೋ, ಸೃಷ್ಟಿಯ ಆರಂಭದಲ್ಲಿ ಮತ್ತೆ ಅವರು ಜನ್ಮ ತಾಳುವುದಿಲ್ಲವೋ, ಆ ಪರಮಜ್ಞಾನವನ್ನು ಮತ್ತೊಮ್ಮೆ ನಿನಗೆ ಒರೆಯುವೆ
ಶರೀರದ ಬಿದ್ದು ಹೋಗುವಿಕೆ ಎಂಬುದು ಇದ್ದುದೇ. ಆದ್ದರಿಂದ ಅವರಿಗೆ ಆ ಸಮಯದಲ್ಲಿ ವ್ಯಥೆಯೇನೂ ಆಗದು. ಸ್ವರೂಪವನ್ನು ಸೇರಿದಾಗಲೇ ಅವರು ತಮ್ಮ ಈ ಭೌತಿಕ ಶರೀರವನ್ನು ತ್ಯಜಿಸಿರುವರು. ಪ್ರಾಪ್ತಿ ಎಂಬುದು ಜೀವಂತವಾಗಿರುವಾಗಲೇ ನಡೆಯುವಂತಹದ್ದು. ಆದರೆ ಶರೀರವು ಕೊನೆಗೊಳ್ಳುವ ವೇಳೆಯಲ್ಲೂ ಅವರಿಗಾವ ವ್ಯಥೆ ಇರುವುದಿಲ್ಲ. ಪ್ರಕೃತಿಯಿಂದ ಹುಟ್ಟಿದ ಸತ್ವ, ರಜ, ತಮೋಗುಣಗಳೇ ಈ ಜೀವಾತ್ಮನನ್ನು ಶರೀರದೊಂದಿಗೆ ಬಂಧಿಸಿರುವುದು. 2 ಗುಣಗಳನ್ನು ಮೆಟ್ಟಿ 3ನೆಯದ್ದು ಮೇಲೇಳುವುದು. ಗುಣಗಳೆಂಬುದು ಪರಿವರ್ತನಶೀಲವಾದುದು. ಈ ಅನಾದಿಯಾದ ಪ್ರಕೃತಿಯೂ ಎಂದೂ ನಶಿಸುವುದಿಲ್ಲ. ಗುಣಗಳ ಪ್ರಭಾವವನ್ನು ಬೇಕಾದರೆ ಮೀರಬಹುದು. ಗುಣಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹದ್ದು. ಸತ್ವಗುಣದ ಹೆಚ್ಚಳವಾದಾಗ ಈಶ್ವರೀಯ ಪ್ರಕಾಶ ಮತ್ತು ಬೋಧಶಕ್ತಿ ಹೆಚ್ಚಾಗುವುದು. ರಜೋಗುಣವು ರಾಗಾತ್ಮಕವಾದುದು. ಆ ಸಮಯದಲ್ಲಿ ಕರ್ಮದ ಲೋಭವೂ ಹೆಚ್ಚಾಗುವುದು, ಆಸಕ್ತಿಯೂ ಹೆಚ್ಚಾಗುವುದು. ಅಂತಃಕರಣದಲ್ಲಿ ತಮೋಗುಣವು ಕೆಲಸ ಮಾಡತೊಡಗಿದಾಗ ಆಲಸ್ಯ, ಪ್ರಮಾದಗಳು ಮುತ್ತಿಕೊಳ್ಳುವು. ಸತ್ವಗುಣದ ವೃದ್ಧಿಯಲ್ಲಿ ದೇಹತ್ಯಾಗ ಮಾಡಿದ ಪುರುಷನು ಮೇಲು ಮೇಲಿನ ದಿವ್ಯ ಲೋಕಗಳಲ್ಲಿ ಹುಟ್ಟನ್ನು ಪಡೆಯುವನು. ರಜೋಗುಣದ ವೃದ್ಧಿಯಲ್ಲಿ ಮರಣವನ್ನು ಹೊಂದಿದಾತನು ತಿರುಗಿ ಮಾನವ ಯೋನಿಯಲ್ಲೇ ಹುಟ್ಟುವನು. ತಮೋಗುಣದಲ್ಲಿ ಮರಣವನ್ನು ಹೊಂದಿದವನು ಪಶು, ಪಕ್ಷಿ, ಕ್ರಿಮಿ, ಕೀಟಾದಿ ಅಧಮ ಯೋನಿಗಳನ್ನು ಸೇರುವನು. ಆದ್ದರಿಂದ ಮಾನವರು ಕ್ರಮವಾಗಿ ಉನ್ನತ ಗುಣ, ಸಾತ್ವಿಕ ಗುಣಗಳ ಕಡೆಗೆ ಮುನ್ನಡೆಯುತ್ತಾ ಹೋಗಬೇಕು. ವಸ್ತುತಃ 3 ಗುಣಗಳು ಒಂದಲ್ಲ ಒಂದು ಯೋನಿಯಲ್ಲಿ ಹುಟ್ಟಲಿಕ್ಕೆ ಕಾರಣವಾಗುವು. ಗುಣವೇ ಆತ್ಮನನ್ನು ಶರೀರದೊಂದಿಗೆ ಬಂಧಿಸುವುದು. ಆದ್ದರಿಂದ ಗುಣಾತೀತರಾಗಬೇಕು. ಅವರು ಮುಕ್ತಿಯನ್ನು ಪಡೆಯುವುದು ಏತರಿಂದಲೋ ಅದರ ಸ್ವರೂಪವನ್ನು ಹೇಳುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಅಷ್ಟತಾ ಮೂಲ ಪ್ರಕೃತಿಯು ಗರ್ಭವನ್ನು ಧಾರಣೆ ಮಾಡಿಕೊಳ್ಳುವ ಮಾತೆ. ನಾನೇ ಬೀಜರೂಪನಾದ ತಂದೆ, ಬೇರಾವ ತಾಯಿಯೂ ಇಲ್ಲ, ತಂದೆಯೂ ಇಲ್ಲ. ಈ ಕ್ರಮವು ಎಂದಿನವರೆಗೆ ನಡೆಯುವುದೋ ಅಂದಿನವರೆಗೆ ಚರಾಚರ ಜಗತ್ತಿನಲ್ಲಿ ನಿಮಿತ್ತ ರೂಪವಾಗಿ ಯಾರು ಯಾರೋ ತಂದೆ ತಾಯಿ ಆಗುತ್ತಾ ಇರುವರು. ಆದರೆ ವಸ್ತುತಃ ಪ್ರಕೃತಿಯೇ ಮಾತೆ, ನಾನೇ ತಂದೆ. ಇದರ ಮೇಲೆ ಅರ್ಜುನನು 3 ಪ್ರಶ್ನೆಗಳನ್ನು ಮಾಡಿದನು. ಗುಣಾತೀತ ಪುರುಷನ ಲಕ್ಷಣಗಳೇನು? ಆತನ ಆಚರಣೆಗಳೇನು? ಯಾವ ಉಪಾಯದಿಂದ ಮನುಷ್ಯನು ಈ 3 ಗುಣಗಳನ್ನು ಮಿಕ್ಕು ಹೋಗುವನು? ಇದಕ್ಕೆ ಶ್ರೀಕೃಷ್ಣನು ಗುಣಾತೀತ ಪುರುಷನ ಲಕ್ಷಣಗಳನ್ನು, ಆಚರಣೆಗಳನ್ನೂ ತಿಳಿಸಿದನು. ಕಡೆಯಲ್ಲಿ ಗುಣಾತೀತನಾಗುವ ಉಪಾಯವನ್ನೂ ಹೇಳಿದನು. ಯಾವ ಪುರುಷನು ಅವ್ಯಭಿಚಾರಿಣಿಯಾದ ಭಕ್ತಿ ಮತ್ತು ಯೋಗದ ಮೂಲಕ ನಿರಂತರವೂ ನನ್ನನ್ನು ಭಜಿಸುವನೋ ಆತನು 3 ಗುಣಗಳನ್ನೂ ಮಿಕ್ಕಿ ಹೋಗುವನು. ಬೇರಾವ ಚಿಂತನೆಯನ್ನು ಮಾಡದೆ ಬರಿಯ ಇಷ್ಟವೊಂದನ್ನೇ ಚಿಂತನೆ ಮಾಡುವುದು ಅವ್ಯಭಿಚಾರಿಣಿಯಾದ ಭಕ್ತಿ. ಯಾವಾತನು ಜಗತ್ತಿನ ಸಂಯೋಗ ವಿಯೋಗಗಳಿಗೆ ಹೊರತಾಗಿರುವನೋ ಆತನೇ ಯೋಗಿ. ಆ ಯೋಗಕ್ಕೆ ಕಾರ್ಯರೂಪ ನೀಡುವ ಒಂದು ಪ್ರಣಾಳಿಕೆ ಕರ್ಮ. ಯಜ್ಞರೂಪವಾದ ಕರ್ಮವು ಏತರಿಂದ ಸಂಪನ್ನಗೊಳ್ಳುವುದೋ ಅದು ಬೇರೆಯ ಕರ್ಮ. ಅವ್ಯಭಿಚಾರಿಣಿಯಾದ ಭಕ್ತಿಯ ಮೂಲಕ ಆ ನಿಯತ ಕರ್ಮವನ್ನು ಆಚರಿಸುವುದರಿಂದಲೇ ಪುರುಷನು ತ್ರಿಗುಣಗಳಿಗೂ ಅತೀತನಾಗುವನು. ಅತೀತನಾಗಿ ಬ್ರಹ್ಮದೊಂದಿಗೆ ಏಕೀಭಾವವನ್ನು ಪಡೆಯಲು ಪೂರ್ಣ ಕಲ್ಪವನ್ನು ಹೊಂದಲರ್ಹನಾಗುವನು. ಗುಣಗಳು ಯಾವ ಮನಸ್ಸಿನ ಮೇಲೆ ಪ್ರಭಾವ ಬೀರುವುದೋ ಆತನು ವಿಲಯವಾಗುತ್ತಲೇ ಬ್ರಹ್ಮದೊಂದಿಗೆ ಏಕೀಭಾವವನ್ನು ಪಡೆಯುವನು. ಆದ್ದರಿಂದ ಭಜನೆ ಮಾಡದೆ ಯಾರಿಗೂ ಗುಣಗಳಿಂದ ಅತೀತನಾಗಲು ಸಾಧ್ಯವಾಗದು. ಕಡೆಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ನಿರ್ಣಯವನ್ನು ಕೊಡುವನು. ಆ ಗುಣಾತೀತ ಪುರುಷನು ಯಾವ ಬ್ರಹ್ಮದೊಂದಿಗೆ ಏಕೀಭವಿಸುವನೋ ಆ ಬ್ರಹ್ಮಕ್ಕೆ, ಅಮೃತ ತತ್ವಕ್ಕೆ, ಶಾಶ್ವತ ಧರ್ಮಕ್ಕೆ ಮತ್ತು ಅಖಂಡ ಏಕರಸ ಆನಂದಕ್ಕೆ ಆಸರೆ ನಾನೇ. ಅಂದರೆ ಪ್ರಧಾನ ಕರ್ತೃ ನಾನು. ಈಗ ಶ್ರೀಕೃಷ್ಣನೂ ಹೊರಟು ಹೋಗಿರುವನು. ಆ ಆಶ್ರಯವೂ ಇಲ್ಲ. ಅಂದರೆ ತುಂಬ ಪೇಚಿಗೆ ಸಿಲುಕುದಂತಾಯಿತಲ್ಲ. ಆ ಆಶ್ರಯವು ಈಗ ಎಲ್ಲಿ ತಾನೇ ದೊರೆಯುವುದು? ಆದರೆ ಹಾಗಲ್ಲ. ಶ್ರೀಕೃಷ್ಣನು ತನ್ನ ಪರಿಚಯವನ್ನಿತ್ತಿರುವನು. ಆತನು ಓರ್ವ ಯೋಗಿ, ಸ್ವಸ್ವರೂಪದಲ್ಲಿ ನೆಲೆಯೂರಿರುವ ಮಹಾಪುರುಷನು. ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ.
ನಾನು ನಿನ್ನ ಶಿಷ್ಯನು, ನಿನಗೆ ಶರಣು ಬಂದಿರುವೆ, ನನ್ನನ್ನು ನಡೆಸಿಕೊಂಡು ಹೋಗು ಎಂದು ಅರ್ಜುನನು ಹೇಳಿದ್ದನು. ಅಲ್ಲಲ್ಲಿ ಶ್ರೀಕೃಷ್ಣನು ತನ್ನ ಪರಿಚಯವನ್ನಿತ್ತಿರುವನು. ಸ್ಥಿತಪ್ರಜ್ಞನಾದ ಮಹಾಪುರುಷನ ಲಕ್ಷಣಗಳನ್ನು ಹೇಳಿರುವನು. ಅವರೊಂದಿಗೆ ತನ್ನನ್ನು ಹೋಲಿಸಿಕೊಂಡಿರುವನು. ಆದ್ದರಿಂದ ಸ್ಪಷ್ಟವೇನೆಂದರೆ ಶ್ರೀಕೃಷ್ಣನು ಓರ್ವ ಮಹಾಯೋಗಿ. ಈಗ ನಿಮಗೆ ಅಖಂಡ, ಏಕರಸ, ಆನಂದ, ಶಾಶ್ವತ ಧರ್ಮ, ಅಮೃತತ್ವ ಬೇಕಿದ್ದಲ್ಲಿ ಇದನ್ನೆಲ್ಲ ಪಡೆಯಲು ಒಂದು ಸ್ರೋತ, ಸದ್ಗುರು ಮಾತ್ರ. ನೇರವಾಗಿ ಪುಸ್ತಕವನ್ನೋದಿ ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದನ್ನು ಪಡೆಯಲಾರರು. ಅದೇ ಮಹಾಪುರುಷನು ಆತ್ಮನಿಗೆ ವಿಭಿನ್ನವಾಗಿ ರತಿಗನಾದಾಗ ಮೆಲ್ಲ ಮೆಲ್ಲನೆ ಅನುರಾಗಿಗೆ ಚಾಲನೆಯನ್ನು ಕೊಡುತ್ತಾ ತಾನೇ ಪ್ರತಿಷ್ಠಿತನಾಗಿರುವ ಆತನು ಸ್ವರೂಪದವರೆಗೂ ಅವನನ್ನು ಮುಟ್ಟಿಸುವನು. ಅವನೊಬ್ಬನೇ ಮಾಧ್ಯಮ. ಈ ರೀತಿ ಯೋಗೇಶ್ವರನಾದ ಶ್ರೀಕೃಷ್ಣನು ಎಲ್ಲರಿಗೂ ತಾನೇ ಆಶ್ರಯವೆಂದು ತಿಳಿಸುತ್ತಾ ಈ 14ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿದನು. ಇದರಲ್ಲಿ ಗುಣಗಳನ್ನು ವಿಸ್ತೃತವಾಗಿ ವರ್ಣಿಸಲಾಗಿದೆ. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ ಗುಣತ್ರಯ ವಿಭಾಗ ಯೋಗ ಎಂಬ 14ನೇ ಅಧ್ಯಾಯವು ಪೂರ್ಣವಾಗಿದೆ. ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೆ ಗುಣತ್ರಯ ವಿಭಾಗಯೋಗೋ ನಾಮ ಚತುರ್ದಶೋಧ್ಯಾಯಃ. ಈ ರೀತಿ ಶ್ರೀಮತ್ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಗುಣತ್ರಯ ವಿಭಾಗ ಯೋಗ ಎಂಬ 14ನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.